ಈ ಬಾವಿ ಮೇಲೆ ಮನೆ ಕಟ್ಟಿದ್ರೆ ಹೇಗಿರುತ್ತೆ? ಮನೆ ಅಂತ ಹೇಳಿದ್ರೆ ನಾರ್ಮಲ್ ಮನೆ ಅಲ್ಲ, ತೇಲುವಂತ ಮನೆ, ಅಂದ್ರೆ ಫ್ಲೋಟಿಂಗ್ ಹೌಸ್. ಫ್ಲೋಟಿಂಗ್ ಹೌಸ್ ಕಟ್ಟೋದು ಅಷ್ಟೊಂದು ಈಸಿ ಅಲ್ಲ, ತುಂಬಾನೇ ಕಷ್ಟ. ಆದ್ರೆ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಫ್ಲೋಟಿಂಗ್ ಹೌಸ್ ಕಟ್ಟೋಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಅಂದ್ರೆ ಇದ್ರ ಮೇಲೆ ಒಂದು ಪ್ಲಾಟ್ಫಾರ್ಮ್. ಬನ್ನಿ ಹಾಗಾದ್ರೆ ಹೋಗಿ ಮೊದಲು ಪ್ಲಾಟ್ಫಾರ್ಮ್ ನ ರೆಡಿ ಮಾಡ್ಕೊಬರೋಣ. ಗೈಸ್ ಫೈನಲಿ ಸೆಟ್ ಆಗಿದೆ. ಬಾಕಿ ಇರೋದಂದ್ರೆ ಇಲ್ಲೊಂದು ಟೂ ಫಿಕ್ಸ್ ಮಾಡೋದು. ಗೈಸ್ ಫೈನಲಿ 3 ದಿನ ಕಂಟಿನ್ಯೂಸ್ ಕೆಲಸ ಮಾಡಿದ್ಮೇಲೆ ನಮಗೊಂದು ಪ್ಲಾಟ್ಫಾರ್ಮ್ ರೆಡಿ ಆಗಿದೆ. ಅದ್ರ ಮೇಲೆ ಮನೆ ಕಟ್ಟೋಕ್ಕಿಂತ ಮುಂಚೆ ಆ ಪ್ಲಾಟ್ಫಾರ್ಮ್ ತೇಲುತ್ತಾ ಇಲ್ಲ ಮುಳುಗುತ್ತಾ ಅಂತ ಚೆಕ್ ಮಾಡ್ಬೇಕಾಗಿದೆ. ಬನ್ನಿ ಹೋಗೋಣ, ಪ್ಲಾಟ್ಫಾರ್ಮ್ ನ ಚೆಕ್ ಮಾಡೋಣ. ಇಲ್ಲ ಇಲ್ಲ ಆಫ್ ಮಾಡ್ಲಾ? ಬಾರು ಬೇಗ ಓಡ್ಬೋ. ಗಾಯ್ಸ್ ನೀವೇ ನೋಡಿದ ಹಾಗೆ ನಮ್ಮ ಪ್ಲಾಟ್ಫಾರ್ಮ್ ಕೆಲಸ ಮಾಡ್ತಾ ಇದೆ. ಅಂದ್ರೆ ಅದು ನೀರ್ ಮೇಲೆ ತೇಲ್ತಾ ಇದೆ. ನನ್ನ ವೆಯ್ಟ್ ನ ಕೂಡ ತಡಿತಾ ಇದೆ, ಇನ್ನೊಬ್ರು ವೆಯ್ಟ್ ಕೂಡ ತಡಿತಾ ಇದೆ. ಅದರರ್ಥ ಈ ಪ್ಲಾಟ್ಫಾರ್ಮ್ ಮನೆ ರೀತಿ ಒಂದು ಸ್ಟ್ರಕ್ಚರ್ ನ ತಡಿಯತ್ತೆ ಅಂತ. ಇವಾಗ ನಾವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಈ ಪ್ಲಾಟ್ಫಾರ್ಮ್ ಮೇಲೆ ಹೆವಿ ತೂಕ ಆಗದೆ ಇರೋ ಅಂತ ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡ್ಬೇಕು. ಹೆವಿ ತೂಕ ಆದ್ರೆ ಮುಳುಗೋ ಚಾನ್ಸ್ ಕೂಡ ಇರುತ್ತೆ, ಹಾಗೇನೆ ಕಮ್ಮಿ ತೂಕ ಆದ್ರೆ ಗಾಳಿಗೆ ಹಾರಾಡೋ ಚಾನ್ಸ್ ಕೂಡ ಇರುತ್ತೆ. ಸೊ ಅದನ್ನ ಇವಾಗ ರೆಡಿ ಮಾಡೋಣ. ಗಾಯ್ಸ್ ಕಂಟಿನ್ಯೂಸ್ ಆಗಿ 4 ದಿನ ಕೆಲಸ ಮಾಡಿದ್ಮೇಲೆ ನಮಗೆ ಇವಾಗ ನಮ್ಮ ಮನೆ ಸ್ಟ್ರಕ್ಚರ್ ರೆಡಿ ಆಗಿದೆ. ಪ್ಲಾಟ್ಫಾರ್ಮ್ ರೆಡಿ ಮಾಡೋಕೆ 3 ದಿನ ತಗೊಂಡಿದ್ದೆ. ಅದೇ ಇವಾಗ ಮನೆನು ಕಂಪ್ಲೀಟ್ ಆಗಿ ಸೆಟ್ ಮಾಡೋಕೆ ಟೋಟಲ್ ಆಗಿ 7 ದಿನ ಆಗಿದೆ. 7 ದಿನ ಕಷ್ಟಪಟ್ಟು ಕೆಲಸ ಮಾಡಿದ್ಮೇಲೆ ನಮಗೆ ಈ ರೀತಿ ಒಂದು ಮನೆ ರೆಡಿ ಆಗಿದೆ. ಬನ್ನಿ ಇವಾಗ ಆ ಸ್ಟ್ರಕ್ಚರ್ ನ ಪ್ಲಾಟ್ಫಾರ್ಮ್ ಗೆ ಅಡ್ಜಸ್ಟ್ ಮಾಡಿ ನೀರ್ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇನ್ನು ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಗೈಸ್ ಫ್ಲೋಟಿಂಗ್ ಹೌಸ್ ಹೇಗಿದೆ ಅಂತ ರಿವೀಲ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಹೇಳಬೇಕು. ನಾನು ಇದನ್ನು ಶುರು ಮಾಡುವಾಗ ಹೇಗೇಗೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲ್ ರಿಸಲ್ಟ್ ನೋಡಿ ನಾನೇ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೀನಿ. ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಯಿತು ಅಂತ. ನನಗೆ ಯಾಕೋ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಕಷ್ಟಪಟ್ಟು ಏನೋ ಕೆಲಸ ಮಾಡಿದ್ವಿ, ಹೆಂಗೋ ಮಾಡೋಕ್ಕಂತ ಮಾಡಿದ್ದೀನಿ, ಬಟ್ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನೀವು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ
ಮಧ್ಯೆ ಕೂತ್ಕೊಳ್ಳಿ, ಡ್ರೈವರ್ ಮಧ್ಯೆ ಕೂತ್ಕೊಳ್ಳಿ ನೀವು. ಗಾಯ್ಸ್ ನೋಡಿ, ನಮ್ಮ ಫ್ಲೋಟಿಂಗ್ ಹೌಸಲ್ಲಿ ಒಂದು ಡೋರ್ ಕೂಡ ಇದೆ, ಹಿಂಗೆ ಮೇಲ್ಗಡೆ ತೆಗೆಯೋ ಡೋರು. ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಕ್ರೇಜಿ ಆಗಿದೆ ಮಾತ್ರ, ಕ್ರೇಜಿ. ಫ್ಲೋಟಿಂಗ್ ಹೌಸಲ್ಲಿ ಭಯ ಏನು ಗೊತ್ತಾ, ಇಬ್ಬರು ಸೆಂಟ್ರಲ್ಲೇ ಕೂರಬೇಕು. ಸೈಡಲ್ಲಿ ಒಬ್ಬ ಹೋದರೆ ಸೈಡಿಗೆ ಒಂದು ಸೈಡ್ ಆಗ್ಬಿಡುತ್ತೆ. ಟ್ಯೂಬ್ ಕೂಡ ತೆಗೆದುಬಿಟ್ಟಿದ್ದೀವಿ. ಟ್ಯೂಬ್ ಗಾಳಿಯಲ್ಲಿ ಹೋಗ್ಬಿಡ್ತು, ಅದು ಹೊಡೆಯೋಕ್ಕೆ 1 ಗಂಟೆ ಬೇಕಾಗಿತ್ತು, ಅದಕ್ಕೆ ಟ್ಯೂಬ್ ತೆಗೆದುಬಿಟ್ಟಿದ್ದೀವಿ. ಬರೀ ನಿಂತಿರೋದು, ಬರೀ ವಾಟರ್ ಕ್ಯಾನ್ ಮೇಲೆ. ಯಾವಾಗ ಕೆಳಗೆ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಮೊಬೈಲಲ್ಲಿ ಗಾಯ್ಸ್ ನೋಡಿದ್ರಲ್ಲ ನಮ್ಮ ಈ ಫ್ಲೋಟಿಂಗ್ ಹೌಸ್ ಹೇಗಿತ್ತು ಅಂತ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ತೋರಿಸಿ. ಇದೇ ರೀತಿ ವೀಡಿಯೋಸ್ಗಳು ಇನ್ನೂ ಬರ್ತಾನೆ ಇರುತ್ತೆ. 7 ದಿನ ಕಷ್ಟಪಟ್ಟು ಇದನ್ನು ಮಾಡಿದ್ದೀವಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ಇದೇ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ, ಇನ್ನೂ ಮೋಟಿವೇಟ್ ಮಾಡುತ್ತೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.